ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ಏನು ವಿಷಯ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಅವ್ರು ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಇದೀಗ ಒಂದು ಪಟ್ಟಿ ಲೀಕ್ ಆಗಿದೆ. ಏನು ಪಟ್ಟಿ ಲೀಕ್ ಅಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ 12 ಇದು ಟಾಪ್ 5 ಸ್ಪರ್ಧಿಗಳದ್ದು ಪಟ್ಟಿ ಲೀಕ್ ಆಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಸೊ ಇದೇ ಪ್ರಕಾರ ನೋಡೋದಾದ್ರೆ ಈ ಪಟ್ಟಿಯಲ್ಲಿ 5 ಜನದಲ್ಲಿ ಯಾರಿದ್ದಾರೆ, ಟಾಪ್ 5 ಅಲ್ಲಿ ಯಾರು ಹೋಗ್ತಾರೆ, ಟಾಪ್ 5 ಅಲ್ಲಿ ವಿನ್ ಆಗೋದು ಯಾರು ಈ ಸೀಸನ್, ಎಲ್ಲವನ್ನು ನೋಡ್ಕೊಂಡು ಹೋಗುವ ಈ ವಿಡಿಯೋದಲ್ಲಿ. ಮೊದಲಿಗೆ ನೋಡೋದಾದ್ರೆ 5 ಜನ ಘಟಾನುಘಟಿ ಪ್ಲೇಯರ್ಗಳು ಸೀಸನ್ 12 ಟಾಪ್ 5 ಅಲ್ಲಿ ಬರ್ತಾರೆ. ಸೊ ಯಾರು ಆ ವ್ಯಕ್ತಿಗಳಂತೇಳಿ ನೋಡ್ಕೊಂಡು ಹೋಗುವ. ಮೊದಲನೇದಾಗಿ ಅಶ್ವಿನಿ ಅವರು. ಅಶ್ವಿನಿ ಗೌಡ, ನಿಮಗೆ ಕೆಲವು ಜನಕ್ಕೆ ಅನ್ಸ್ಬೋದು ಬರ್ತಾರ ಮಾರೆ ಇವರು ಅಂತೇಳಿ. ಬಟ್ ಇವರು 100% ಬರ್ತಾರೆ. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ 12 ಒಂದು ಕಳೆ ಬರಲಿಕ್ಕೆ, ಕಳೆ ಅಂತ ಹೇಳಿದ್ರೆ ಒಂದು ಮೈನ್ ಜನರು ಇಷ್ಟಪಡ್ಲಿಕ್ಕೆ ಮೈನ್ ರೀಸನ್, ವಿಲನ್ ಆಗಲಿ ಹೀರೋ ಆಗಲಿ ಏನೇ ಆಗಲಿ, ಒಂದು ಒಳ್ಳೆ ಫೂಟೇಜ್ ಕೊಟ್ಟ ವ್ಯಕ್ತಿ ಈ ಸೀಸನ್ ಇದು ಅಂತ ಹೇಳಿದ್ರೆ ಅದು ಅಶ್ವಿನಿ ಗೌಡ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳಿದ್ರೆ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಏನೇ ಆಗಲಿ, ಒಂದು ಬಿಗ್ ಬಾಸ್ ಮನೆಯಲ್ಲಿ ಧೈರ್ಯ ಮಾಡಿ ಮಾತಾಡೋದು ಒಂದು ಒಳ್ಳೆಯ ಒಂದು ಮನೋರಂಜನೆ ಕೊಟ್ಟ ವ್ಯಕ್ತಿ. ಹಾಗಾಗಿ ಇವರು ಟಾಪ್ 5 ಅಲ್ಲಿ ಬಂದೇ ಬರ್ತಾರೆ. ಸೊ ಇವರು ಬಂದರೆ ಸಹ ಖುಷಿಯೇ. ಬಾಕಿ ಸ್ಪಂದನ ಗಿಂದನ ಅವರನ್ನೆಲ್ಲ ಕರ್ಕೊ ಬರಬಾರ್ದು, ಹೇಳಕ್ಕಾಗಲ್ಲ ಟೀಮ್ ಬಿಗ್ ಬಾಸ್ ಏನು ಮಾಡಿದಾರೆ ಅಂತ ಹೇಳಿ. ಬಟ್ ಸ್ಪಂದನ ಒಂದು ಬರಲೇಬಾರ್ದು ದೇವರೇ. ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಯಾರು, ನೆಕ್ಸ್ಟ್ 2 ಅಲ್ಲಿ ಇರೋದು ಗಿಲ್ಲಿಯ ಬಗ್ಗೆ ನಾವೇನು ಮಾತಾಡ್ಬೇಕಂತಿಲ್ಲ. ಯಾಕೆಂತ ಹೇಳಿದ್ರೆ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಗಿಲ್ಲಿ ಯಾರು, ಗಿಲ್ಲಿ ಯಾವ ರೀತಿ ಮನೋರಂಜನೆ ಕೊಟ್ಟಿದ್ದಾರೆ ಸೀಸನ್ 12 ಅಲ್ಲಿ. ಸೀಸನ್ 12ಗೆ ಒಂದು ಬೇರೆ ತರದೇ ಒಂದು ಏನೋ ಕಲರ್ಸ್ ಕನ್ನಡ ನಂಬರ್ 1 ಹೋಗ್ಲಿಕ್ಕೆ ಮೈನ್ ರೀಸನ್ ಗಿಲ್ಲಿ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಗಿಲ್ಲಿ ಇಡೀ ಕರ್ನಾಟಕದ ಜನರು ಇಷ್ಟಪಟ್ಟ ವ್ಯಕ್ತಿ. ಸೊ ಒಳ್ಳೆಯ ರೀತಿ ಆಟ ಆಡಿದ್ದಾರೆ ಇವರು. ಟಾಪ್ 5 ಅಲ್ಲಿ ಬಂದೇ ಬರ್ತಾರೆ. ಈ ಪಟ್ಟಿಯಲ್ಲಿ ಸಹ ಇವರ ಹೆಸರಿದೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಹೋಗುವ ಮೊದಲು ಒಂದು ವ್ಲಾಗ್ ಮಾಡ್ತಿರುವ ಒಂದು ಸಾಮಾನ್ಯ ಹುಡುಗಿ. ಬಟ್ ಈಗ ಅಂತೂ ಇಡೀ ಕರ್ನಾಟಕದ ಮೂಲೆ ಇಡೀ ಉತ್ತರ ಕರ್ನಾಟಕ ಎಲ್ಲಿ ಬೇಕಾದರೂ ಹೋದ್ರು ರಕ್ಷಿತಾ ಯಾರು ಅಂತ ಗೊತ್ತು. ಯಾಕೆಂತ ಹೇಳಿದ್ರೆ ಅಷ್ಟು ಅಭಿಮಾನಿ, ಹೈಯೆಸ್ಟ್ ಅಭಿಮಾನಿ ಇರುವ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಕ್ಷಿತಾ. ಇವರಿಗೆ ಇಷ್ಟೊಂದು ಫೇಮಸ್ ಆಗಲಿಕ್ಕೆ ಕಾರಣ, ಇವರನ್ನು ಒಂದು ದಿನದಲ್ಲಿ ಬಿಗ್ ಬಾಸ್ ಅವರು ಆಚೆ ಹಾಕಿದ್ರು ನೋಡಿ. ಆ ಒಂದು ಎಪಿಸೋಡು ಇಡೀ ಕರ್ನಾಟಕದಾದ್ಯಂತ ಹರಡಿತು. ಸೊ ಅದಾದ್ಮೇಲೆ ಗಿಲ್ಲಿ ರಕ್ಷಿತಾಗೆ ತುಂಬಾ ಸಪೋರ್ಟ್ ಮಾಡಿದ್ರು. ರಕ್ಷಿತಾ ಸಹ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವರು ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ. ಇವರು ಬಂದರೆ ತುಂಬ ಖುಷಿ. ವಿನ್ ಆದರೂ ತುಂಬ ಸಾವಿರಾರು ಜನಕ್ಕೆ ರಕ್ಷಿತಾ ವಿನ್ ಆದರೆ ಖುಷಿ. ಎಷ್ಟೋ ಜನ ರಕ್ಷಿತಾನೇ ವಿನ್ ಆಗಬೇಕಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಯಾರು ವಿನ್ ಆಗಬೇಕಂತ ಹೇಳಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಇನ್ನು 2 ಜನ ಯಾರು ಅಂತೇಳಿ ನೋಡ್ಬೋದು. ಇಲ್ಲಿ ನೋಡಬೇಕಾದ್ದು ಒಂದು ಧನುಷ್ ಅವರನ್ನು ಟೀಮು ಫೈನಲಲ್ಲಿ ಇಟ್ಕೊಳ್ತಾರೆ ಟಾಪ್ 5 ಅಲ್ಲಿ. ಬಟ್ ಧನುಷ್ ಅವರು ಟಾಸ್ಕ್ ವಿಚಾರದಲ್ಲಿ ಮಾತ್ರ ಆಕ್ಟಿವ್ ಇದ್ದ ಪರ್ಸನ್, ಬಾಕಿ ಮನೆ ಎಲ್ಲ ವಿಚಾರದಲ್ಲಿ ಪಾಲ್ಗೊಂಡಿಲ್ಲ. ಮೂಲೆಯಲ್ಲಿ ಸೇಫ್ ಗೇಮ್ ಆಟ ಆಡ್ಕೊಂಡು ಬಂದ ವ್ಯಕ್ತಿ. ಸೊ ಇವರಿಗೆ ಅಷ್ಟೇನು ಜನ ಇಷ್ಟಪಡಲ್ಲ. ಸ್ವಲ್ಪ ಒಂದು ಸಿಮಿಲರ್ ಜನ ಇದ್ದಾರೆ, ಸೀರಿಯಲ್ ಅನ್ನು ಇಷ್ಟಪಟ್ಟ ಜನರೆಲ್ಲ ಧನುಷ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇವರು ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಟ ಆಡಿದಾರಲ್ಲ, ಹಾಗಾಗಿ ಇವರೊಂದು ಟಾಪ್ 5 ಅಲ್ಲಿ ಬರ್ತಾರೆ. ಇವರನ್ನು ಸಹ ಟಾಪ್ 5 ಮೊದಲು ತೆಗೆಯುವ ಸಾಧ್ಯತೆ ಇಲ್ಲ. ಟಾಪ್ 5 ಅಲ್ಲಿ ಧನುಷ್ ಅವರು ಇದೆ. ಧನುಷ್ ಅವರ ಹೆಸರು ಸಹ ಆ ಪಟ್ಟಿಯಲ್ಲಿದೆ. ನೆಕ್ಸ್ಟ್ ನೀವು ಸರ್ಪ್ರೈಸ್ ಆಗ್ಬೋದು. 5ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಇಡೀ ಕರ್ನಾಟಕದ ಜನರ ಮನಸ್ಸಲ್ಲಿ ರಘು ಒಂದು ಸ್ಥಾನ ಗಳಿಸಿದ್ದಾರೆ ಅಂತ ಹೇಳಿದ್ರೆ, ರಘು ಅವರ ಆಟ ಆಡುವ ಶೈಲಿ, ರಘು ಹಾಗೂ ಗಿಲ್ಲಿ ಇರುವ ರೀತಿ, ರಘು ಹಾಗೂ ರಕ್ಷಿತನ ಜೊತೆ ಒಂದು ಒಳ್ಳೆಯ ಮನುಷ್ಯ. ನೋಡ್ಲಿಕ್ಕೆ ದೈತ್ಯ ಜೀವ ರಾಕ್ಷಸ ತರ ಇದ್ದಾರೆ. ಬಟ್ ಅವರ ಮನಸ್ಸು ಮಾತ್ರ ಒಂದು ಮಗು ತರ. ಬೆಸ್ಟ್ ಜನ, ಎಲ್ಲಿ ಯಾರಿಗೂ ಮೋಸ ಆಗಬಾರ್ದು, ಯಾರ ಹರ್ಟ್ ಮಾಡಬಾರ್ದು, ಒಂದು ಒಳ್ಳೆಯ ಸ್ವಭಾವವಿರುವ ವ್ಯಕ್ತಿ. ಸೊ ಇವರು ಒಂದು 100% ಬರಬೇಕು ಅಂತ ಹೇಳಿ ತುಂಬ ಜನರ ಇಷ್ಟ. ಬಟ್ ಈ ಪಟ್ಟಿಯಲ್ಲಿ ಇದೆ. ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ಇವರು ಬಂದರೆ ತುಂಬ ಜನಕ್ಕೆ ಖುಷಿ ಆಗ್ತದೆ ಮಾತ್ರ. ಯಾಕೆಂತ ಹೇಳಿದ್ರೆ ಟಾಪ್ 5 ಅಲ್ಲಿ ಒಂದು ಅರ್ಹ ವ್ಯಕ್ತಿ ಈ ವ್ಯಕ್ತಿ. ಯಾಕೆಂತ ಹೇಳಿದ್ರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಸೂಪರ್ ಆಗಿತ್ತು ಈ ಸೀಸನಲ್ಲಿ. ಸೊ ಈ 5 ಜನ ಟಾಪ್ 5 ಸ್ಪರ್ಧಿಗಳು ಸೀಸನ್ 12. ನಿಮಗೆ ಈ 5 ಜನ ಬಿಟ್ಟು ಬೇರೆ ಯಾರಾದರೂ ಬರಬೇಕಾ ಅಂತೇಳಿ, ನಿಮಗೆ ಯಾರು ಬರಬೇಕು ಅಂತೇಳಿ ಕಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಹೋಗಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.